ಮಸಾಲೆ ಬೈಟ್ ಕಾಫಿ ಬರ್ಲೆ. ಹೆಲೋ ಎಕ್ಸ್ಕ್ಯೂಸ್ ಮೀ, ಇದು ಲೇಡೀಸ್ ಸೀಟ್. ಸ್ವಲ್ಪ ಅಡ್ಜಸ್ಟ್ ಮಾಡಿ. ಬದನೆಕಾಯಿ ಎಷ್ಟು ಕೆಜಿ? ಫುಲ್ ಮಿಂಚಿಂಗ್. ಕರ್ನಾಟಕದಲ್ಲೂ ಹರಿಯುತ್ತಿದೆ ಸಿಟಿ, ಕಣಕಣದಲ್ಲೂ ಪ್ರತಿ ಉಸಿರಲ್ಲೂ. ಮೀಟರ್ ಮೇಲೆ 20 ಬರ್ತೀರಾ? ಕೆಂಪೇಗೌಡರ ಸಾಹಸ, 500 ವರ್ಷದ ಇತಿಹಾಸ, ನಮ್ಮೂರು ಬೆಂದ ಕಾಳೂರು, ಇದುವೇ ನಮ್ಮ ಬೆಂಗಳೂರು. ಕನ್ನಡ ಗೊತ್ತಿಲ್ಲ. ಕನ್ನಡ ಕರ್ನಾಟಕದಲ್ಲೂ ಹರಿಯುತ್ತಿದೆ ಸಿಟಿ, ಕಣಕಣದಲ್ಲೂ ಬೆಂಗಳೂರು ಸಿಟಿ. FM ಅಂದ್ರೆ ರೇಡಿಯೋ ಸಿಟಿ. ಇಲ್ಲಿಗೆ ಎಲ್ಲಿಂದಲೂ ಬರ್ತಾರೆ, ಕಷ್ಟದಲ್ಲೂ ನಗ್ತಾರೆ, ತಳ್ಳೋ ಗಾಡಿಯಿಂದ ಹಿಡಿದು 5 ಸ್ಟಾರ್ ವರೆಗೆ ನಮ್ಮವ್ರೆ. ಜಿಮ್ ಮಾಸ್ಟರ್, ನ್ಯಾಚುರಲ್ ಬಾಡಿ ಬಿಲ್ಡರ್. ಬಾಡಿ ಮೇಂಟೈನ್ ಮಾಡೋಕ್ಕೋಗಿ ಲೈಫಲ್ಲಿ ಲೇಡಿನ ಮಿಸ್ ಮಾಡ್ಕೊಂಡಿರೋ ಬ್ಯಾಚುಲರ್ ಇವರು. ಕೊನೆಗೆ ಲೇಡೀಸ್ ಜಿಮ್ ಇಟ್ರು, ಆದರೆ ಆ ಜಿಮ್ಗೆ ಒಬ್ಬರು ಲೇಡೀಸ್ ಬರಲೇ ಇಲ್ಲ. ಅದಕ್ಕೆ ಸಪ್ಲಿಮೆಂಟ್ಸು, ಸ್ಟಿರಾಯ್ಡು ಮತ್ತು ಲೇಡೀಸ್ ಅನ್ನೋ ಟಾಪಿಕ್ ಬಂದ್ರೇ ಇವರಿಗೆ ಸಿಕ್ಕಾಬಟ್ಟೆ ಕೋಪ. ಮಾಸ್ಟರ್ ರಿತಿಕ್ ರೋಷನ್ ಥರ ಬಾಡಿ ಬಿಲ್ಡರ್ ಆಗಬೇಕು ಮಾಸ್ಟರ್. ರಿತಿಕ್ ರೋಷನ್ ಯಾವ ಸಿನಿಮಾ ನೋಡ್ದಪ್ಪ ಅವ್ರದ್ದು? ನಾನು ಅವ್ರ ದೊಡ್ಡ ಫ್ಯಾನ್ ಮಾಸ್ಟರ್. ಸಿನಿಮಾ ನೋಡಿ ಫ್ಯಾನ್ ಆದರೆ 2 ದಿನ ಬರ್ತೀರಾ ಜಿಮ್ಗೆ, ಆಮೇಲೆ ಪೂರ್ತಿ ಬಿಟ್ಟೇ ಬಿಡ್ತೀರಾ? ಇಲ್ಲ ಮಾಸ್ಟರ್, ನಾನು ಮಾಡ್ತೀನಿ. ಸರಿ ಅವ್ರು ಫಾಲೋ ಮಾಡೋ ಥರ ಡಯಟು ಫಾಲೋ ಮಾಡಬೇಕು. ದಿನ ನಾನು 4 ಸಲ ಊಟ ಮಾಡ್ತೀನಿ. 4 ಸರಿ ಊಟ ಮಾಡೋದಂದರೆ ಮುದ್ದೆ ಸಾರು ಅನ್ನ ಅಂದ್ಕೊಂಡಿದ್ಯಾ? ಪ್ರಾಪರಾಗಿ ಬ್ಯಾಲೆನ್ಸ್ ಡಯಟ್ ತೊಗೋಬೇಕು. ಬ್ಯಾಲೆನ್ಸ್ ಡಯಟ್ ಅಂದರೆ ಮಾಸ್ಟರ್? ಒಳ್ಳೆ ಪ್ರೋಟೀನ್ ಫುಡ್ ತೊಗೋಬೇಕು. ಪ್ರೋಟೀನ್ ಫುಡ್ ಅಂದರೆ ಮಾಸ್ಟರ್? ಚಿಕನ್ನು, ಮಟನ್ನು ಈ ಎಲ್ಲ ತೊಗೋಬೇಕು. ಇದೆಲ್ಲ ತಗೋಬೇಕಾ ಮಾಸ್ಟರ್? ಏನಿಲ್ಲ ಅಂದ್ರೂ ತಿಂಗಳಿಗೆ 20,000 ರಿಂದ 25,000 ಆಗುತ್ತೆ. ನಾನು ತಿಂಗಳು ದುಡಿಯೋದೇ 15,000 ರೂಪಾಯಿ ಮಾಸ್ಟರ್. ನಾನು ಏನು ಮಾಡಲಿ ಮಾಸ್ಟರ್? ನ್ಯಾಚುರಲಾಗಿ ಎಕ್ಸಸೈಸ್ ಮಾಡು, ಫಿಟ್ನೆಸ್ ಮೇಂಟೈನ್ ಮಾಡು ಸಾಕು. ಹಂಗಂದ್ರೆ ನನ್ನ ಕೈಯಲ್ಲಿ ಆಗಲ್ವಾ ಮಾಸ್ಟರ್? ಗುಡ್ ಮಾರ್ನಿಂಗ್ ಮಾಸ್ಟರ್. ಗುಡ್ ಮಾರ್ನಿಂಗ್. ಇವತ್ತು ಯಾವ ವರ್ಕೌಟ್ ಮಾಸ್ಟರ್? 15 ನಿಮಿಷ ವಾರ್ಮಪ್ ಮಾಡಿ ಚೆಸ್ಟ್ ಬೈಸೆಪ್ಸ್ ವರ್ಕೌಟ್ ಮಾಡಪ್ಪ. ಓಕೆ ಮಾಸ್ಟರ್. ಇವನೇ ವಿಜಯ್. ಇವನ ಹವ್ಯಾಸ ಅಂದರೆ ಫ್ರೀ ಟೈಮಲ್ಲಿ ಕಾಲೇಜ್ಗೆ ಹೋಗೋದು, ಫುಲ್ ಟೈಮ್ ಲವ್ ಮಾಡೋದು. ಟಾರ್ಚರ್ ರಾಣಿ ದಿವ್ಯಾಳ ಟ್ರೂ ಲವರ್. ಹುಡುಗಿಯರಿಗೆ ಏನಾದರೂ ಸಮಸ್ಯೆ ಅಂದರೆ 24/7 ಹೆಲ್ಪ್ ಮಾಡೋಕ್ಕೆ ರೆಡಿಯಾಗಿರ್ತಾನೆ.
ಪ್ರಜ್ವಲ್ ಯಾವಾಗಲೂ ಆ್ಯಕ್ಷನ್ ಹೀರೋ ಥರ ಜಾಕೆಟ್ ಹಾಕ್ಕೊಂಡು ಸುತ್ತಾ ಇರ್ತಾನೆ. ತನು ಲವರು. ಇವನ್ ಹಾಬಿ ಅಂದರೆ ಆರ್ಮ್ ರೆಸ್ಲರು. ಟೈಮ್ ಸಿಕ್ಕಿದ್ರೆ ಕಾಲೇಜ್ಗೆ ಹೋಗ್ತಾನೆ. ಓಕೆ ಬಾಯ್ ಮಾಸ್ಟರ್. ಸರಿ. ಹಾಯ್ ಮಾಸ್ಟರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಯಾಕಪ್ಪ ಲೇಟು? ಸಾರಿ ಮಾಸ್ಟರ್, ಟ್ರಾಫಿಕ್ಕು. ಸರಿ, 15 ನಿಮಿಷ ವಾರ್ಮಪ್ ಮಾಡಿ ಎಕ್ಸೈಸ್ ಸ್ಟಾರ್ಟ್ ಮಾಡು. ಓಕೆ ಮಾಸ್ಟರ್. ಯಾಕೋ ಲೇಟು? ಮಲಗಿಬಿಟ್ಟಿದ್ದೆ ಮಗ, ಎದ್ದಿದ್ದು ಲೇಟ್ ಆಯಿತು. ಹೌದು, ಏನು ವರ್ಕೌಟ್ ಇವತ್ತು? ನೀನು ವಾರ್ಮಪ್ ಮುಗಿಸ್ಕೊಂಬಾ, ಚೆಸ್ಟ್ ಬೈಸು ಮಾಡೋಣ. ಸರಿ, ಓಕೆ. One, 2, 3, yeah, 4. sometimes I get so 5, no controlling me, my thoughts get so 6, bad, like, I might rap 7, bad, I don't know, my rap, my blood 8, boils over like, oh 9, God, here goes, I lost all feeling from my head to my toes, you said some 11, shit that I can't 12, let go, so just stay 13, tuned for the rest. 14, 15, 16. Wait, okay. I'ma poke a hole through you, choking's overdue. Come at me and you won't get any older, dude. Crack your holder too. Heating up inside of me, blood so violently. Thanks for trying me. Now it's finally time to see how this rivalry becomes a dynasty.
ಹಾಯ್ ಏಯ್ ಬ್ರೋ, ನೀವಿಬ್ರು ಒಳ್ಳೆ ಹೈಟ್ ಇದ್ದೀರಾ, ಬ್ರಾಡ್ ಶೋಲ್ಡರ್ ಇದೆ. ನೋಡಿದ್ರೆ ನೀವು ಬಿಲ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತೀರಾ. ನಾವು ಅದನ್ನೇ ಅಲ್ವಾ ಮಾಡ್ತಾ ಇರೋದು. ಈ ಥರ ನ್ಯಾಚುರಲ್ ಆಗಿ ಮಾಡಿದ್ರೆ ಮಿನಿಮಮ್ 7-8 ವರ್ಷ ಆಗುತ್ತೆ. ಆಗಲಿ ಬಿಡು. ನೀವೇನಾದರೂ ಸಪ್ಲಿಮೆಂಟ್ ತಗೊಂಡ್ರೆ ವಿತಿನ್ 1 ಇಯರಲ್ಲಿ ಒಳ್ಳೆ ಬಿಲ್ಟ್ ಮಾಡ್ಬೋದು. ನೀನು ತಗೋತಾ ಇದ್ದೀಯ? ಹೌದು, 3 ಮಂತ್ಸಿಂದ ತಗೊಳ್ತಾ ಇದ್ದೀನಿ, ಒಳ್ಳೆ ರಿಸಲ್ಟ್ ಬಂದಿದೆ. ಅದು ಭಾರಿ ಡೇಂಜರ್ ಅಲ್ವಾ? ಯಾರೋದು ಸಪ್ಲಿಮೆಂಟು ಸ್ಟಿರಾಯ್ಡ್ ಬಗ್ಗೆ ಮಾತಾಡ್ತಾ ಇರೋದು? ಯಾರದು? ಯಾರು ಮಾತಾಡಿದ್ದು? ಮಾಸ್ಟರ್. ಇಟ್ಕೊಳ್ಳಿ. ಏನಪ್ಪ ಸಪ್ಲಿಮೆಂಟ್ಸು ಡೇಂಜರ್ ಅಂತ ಗೊತ್ತಿಲ್ವಾ? ಸಪ್ಲಿಮೆಂಟ್ಸು ಸ್ಟಿರಾಯ್ಡ್ಸು ದೇಹಕ್ಕೆ ಒಳ್ಳೇದಲ್ಲ ಅಂತ ಗೊತ್ತಿಲ್ವಾ? ಅದರಲ್ಲಿ ಮೇಲ್ ಹಾರ್ಮೋನ್ ಬೂಸ್ಟರ್ ಇರ್ತದೆ, ಗೊತ್ತಾ? ಸ್ವಲ್ಪ ವರ್ಷ ಹೀಗೆ ತೊಗೊಂಡ್ರೆ ಕಿಡ್ನಿ ಲಿವರ್ ಎಲ್ಲ ಡ್ಯಾಮೇಜ್ ಆಗುತ್ತೆ. 100 ವರ್ಷ ಬದುಕೋನು 50 ವರ್ಷನೂ ಬದುಕಲ್ಲ. ಉದಾಹರಣೆಗೆ ಒಂದು ಕೋಳಿನ 2 kg ತೂಕ ಬರೆಸ್ಬೇಕಂದ್ರೆ 1 ವರ್ಷ ಕಾಯಬೇಕು. ಆದರೆ ಬ್ರಾಯ್ಲರ್ ಕೋಳಿಗೆ ಬರೀ 45 ದಿನದಲ್ಲಿ ಬೂಸ್ಟರ್ ಹಾಕಿ ಬೆಳೆಸ್ಬಿಡ್ತಾರೆ. ಬ್ರಾಯ್ಲರ್ ಕೋಳಿ ತಿನ್ನೋ ಮಕ್ಕಳು 7-8 ವರ್ಷಕ್ಕೆ ವಯಸ್ಸಿಗೆ ಬಂದುಬಿಡ್ತಾರೆ. ಅದೇ 30-35 ವರ್ಷಕ್ಕೆ ಮುದುಕಿರಾಗ್ಬಿಡ್ತಾರೆ. ಹೌದು, ಹುಡುಗರಿಗೂ ಅದೇ ಗತಿನೇ. ಮತ್ತು ಎಲ್ಲರೂ ಸಪ್ಲಿಮೆಂಟ್ ತಗೊಳ್ತಾ ಇದ್ದಾರಲ್ಲ ಮಾಸ್ಟರ್? ಇವಾಗೇನು ಗೊತ್ತಾಗಲ್ಲ, ಒಂದು 7-8 ವರ್ಷ ಆದಮೇಲೆ ಗೊತ್ತಾಗುತ್ತೆ. ಎಲ್ಲ ಕಡೆ ಸಪ್ಲಿಮೆಂಟ್ ಮಾರ್ತಾ ಇದ್ದಾರಲ್ಲ ಮಾಸ್ಟರ್? ಯಾವುದಾದ್ರೂ ಮೆಡಿಕಲ್ ಶಾಪಲ್ಲಿ ಮಾರ್ತಾ ಇದ್ದಾರಾ? ಇಲ್ಲ ಮಾಸ್ಟರ್. ಅರ್ಥ ಮಾಡ್ಕೊಳ್ಳಿ, ಈ ಥರ ಮಾರೋಕ್ಕೆ ಯಾವುದೇ ಥರದ ಲೈಸೆನ್ಸ್ ಇಲ್ಲ. ಈ ಥರ ಎಲ್ಲ ಒಂದು ನೆಟ್ವರ್ಕ್ ಮಾಡಿಕೊಂಡು ಮಾರ್ತಾ ಇದ್ದಾರೆ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟು. ನನ್ನ ಜಿಮ್ಮಲ್ಲಿ ಸ್ಟೀರಾಯ್ಡು ಇಂಜೆಕ್ಷನು ಸಪ್ಲಿಮೆಂಟ್ ಅಂತ ಯಾರಾದರೂ ಮಾತಾಡಿದ್ರೆ ಸರಿ ಇರಲ್ಲ. ಅರ್ಥ ಆಯ್ತಾ? ಓಕೆ ಮಾಸ್ಟರ್. ಸಾರಿ ಬ್ರದರ್ಸ್. ಇಟ್ಸ್ ಓಕೆ. ಸಾರಿ. ವಿಜಯ್, ಹಾಂ, ನಿಮ್ಮ ಹುಡುಗಿ ಫೋನ್. ಬಂದೆ. ಇವಳೆ ಟಾರ್ಚರ್ ರಾಣಿ ದಿವ್ಯಾ. ವಿಜಯ್ನ ಲವ್ ಮಾಡೋದೇ ಇವಳ ಕೆಲಸ. ಸಂದೇಹ ಬಗೆಹರಿಸ್ಕೊಳ್ಳೋಕ್ಕೆ ಆಗಾಗ ವಿಡಿಯೋ ಕಾಲ್ ಮಾಡಿ ಎಲ್ಲಿದ್ಯಾ, ಏನು ಮಾಡ್ತಾ ಇದೆಯಾ ಅಂತ ಟಾರ್ಚರ್ ಕೊಡ್ತಿರ್ತಾಳೆ. ಪೊಸೆಸಿವ್ನೆಸ್ಗೆ ಡಿಕ್ಷನರಿಲಿ ಅರ್ಥ ಹುಡುಕಿದ್ರೆ ದಿವ್ಯಾ ಅಂತಾನೇ ಇರತ್ತೆ. ಬೆಳಗ್ಗೆ ಟಾರ್ಚರ್ ಸ್ಟಾರ್ಟ್ ಆಯ್ತಾ? ಹಲೋ, ಎಲ್ಲಿದ್ಯಾ? ಜಿಮ್ಮಲ್ಲಿ. ಇನ್ನು ವರ್ಕೌಟ್ ಮುಗ್ದಿಲ್ವಾ? ಇಲ್ಲ. ಯಾಕೆ ಲೇಟು? ಪ್ರಜ್ವಲ್ ಬಂದಿದ್ದು ಲೇಟ್ ಆಯ್ತು ಕಣೆ. ಅವ್ನು ಯಾಕೆ ಲೇಟಾಗಿ ಬಂದ? ಬೆಳಿಗ್ಗೆ ಏನ್ ನಿಂದು? ನಾನೇನ್ ಮಾಡ್ದೆ? ಇಲ್ಲಮ್ಮ, ನೀನೇನು ಮಾಡಿಲ್ಲ, ಎಲ್ಲ ನಾನೇ ಮಾಡಿದ್ದು. ಇರು 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 ಇರು. ಏನು? 4 ದಿನ ರಜೆ ಇದೆ ಅಲ್ಲ? ಅದಕ್ಕೇನಿವಾಗ? ವಿಡಿಯೋ ಕಾಲ್ ಮಾಡು, ಯಾರ್ಯಾರಿದ್ದಾರೆ ತೋರ್ಸು. ಒಳ್ಳೆ ಡೌಟ್ ರಾಣಿ ಕಣೆ ನೀನು. ಯಾಕೋ? ನಿನ್ನ ಲವ್ ಮಾಡಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಫೋನ್ ಇಡು. ಇರು 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 ಇರು. ಏನು ದಿವ್ಯಂತು ಇಷ್ಟೊಂದು ಟಾರ್ಚರ? ಏನ್ ಮಾಡೋದು, ನಿಂತರ ಲಕ್ಕಿ ಫೆಲೋ ಅಲ್ವಲ್ಲ ನಾನು. ನಿಜ ಕಣು, ತನ್ನೂ ಪಡ್ಕೊಂಡ್ರು ನಾನು ಲಕ್ಕಿ ಫೆಲೋನೆ. ಎಲ್ಲದಕ್ಕೂ ಕೇಳ್ಕೊಂಬಂದಿರ್ಬೇಕು. ಮಗ, 4 ದಿನ ರಜೆ ಇದೆಯಲ್ಲ, ಏನೋ ಪ್ಲ್ಯಾನು? ನಂದೇನಿಲ್ಲ, ಆಸ್ ಯೂಶುವಲ್ ಮನೆ ಅಪ್ಪ. ನಿಂದು? ನಾನು ಊರಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದೆ. ನಂದು ಇದ್ದೇ ಇದೆಯಲ್ಲ ಮ್ಯಾಚು. ಸರಿ ಬಾ, ಮನೆಗೆ ಹೋಗೋಣ. ನಿಮ್ಮನೆಗ? ನಿನ್ಗೊಂದು ದೊಡ್ಡ ನಮಸ್ಕಾರ. ಯಾಕೋ? ನಿಮ್ಮಪ್ಪ ಕೊಡೋ ಅಡ್ವೈಸ್ಗಳು ತಡ್ಕೊಳಕ್ಕಾಗಲ್ಲ ಗುರು. ನನ್ನ ಮಾತ್ರ ಕರೀಲೇಬೇಡ. ಸರಿ ಆಯ್ತು, ನಾನು ಬರ್ತೀನಿ. ಓಕೆ ಮಗ, ಬಾಯ್ ಬಾಯ್.
ಸ್ವಾಮಿಗಳೇ, ಜಾತಕ ನೋಡಬೇಕಾಗಿತ್ತು. ಇವರೇ ತನು ಕುಟುಂಬ. ತನು ಜಾತಕ ತೋರ್ಸೋಕ್ಕೆ ಅಂತ ದೇವಸ್ಥಾನಕ್ಕೆ ಬಂದಿದ್ದಾರೆ. ಸರಿಯಾಗಿ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿ ನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ದುರ್ಗೆ ಸ್ಮೃತಾ ಋಷಿಭೀತಿಮಶೇಷಜಂತೋ ಸ್ವಸ್ತೆ ಸ್ಮೃತಾ ಮತಿಮತೀವ ಶುಭಾಂ ದದಾಸಿ. ದಾರಿದ್ರ್ಯದುಃಖಭಯಹಾರಿಣಿಕಾ ತ್ವದನ್ಯಾ ಸರ್ವೋಪಕಾರಕರಣಾಯ ಸದಾರ್ಧಚಿತ್ತಾ. ಇರೋ ಕೇಳ್ತೀನಿ ಇರೋ. ಸ್ವಾಮಿಗಳೇ ಒಂದು ನಿಮಿಷ. ತನುಗೆ 2-3 ದಿನ ಟೈಮ್ ಸರಿ ಇಲ್ಲ. ಅವಳನ್ನು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಸ್ವಾಮಿ, ಗಾಬರಿ ಬಿಡುವಂಥದ್ದೇನಿಲ್ಲ. ಅಮ್ಮನ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಡ್ರಿ, ಎಲ್ಲ ಸರಿ ಆಗತ್ತೆ. ಸರಿ ಸ್ವಾಮಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕರಂ ಪ್ರಕ್ಷಾಲ್ಯ ಸ್ವಸ್ತಿ ಶ್ರೀ ಪೂರ್ವೋಚ್ಚರಿತ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಪುಣ್ಯಾಯಾಂ ಪುಣ್ಯಕಾಲೆ ಮಹಾಪುಣ್ಯಶುಭತಿತೌ ಯಜಮಾನಸ್ಯ ಗೋತ್ರೋದ್ಭವಸ್ಯ ಶಿವಗೋತ್ರೋದ್ಭವಸ್ಯ ತನೂನಾಮ್ಯಾಃ ಕ್ಷೇಮಸ್ಥೈರ್ಯವೀರ್ಯವಿಜಯಶುಭಾಭಯ ಆಯುಷ್ಯಾನಂದ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಧನಕನಕವಸ್ತ್ರಾದಾದಷ್ಟೈಶ್ವರ್ಯ ಸಿದ್ಧ್ಯರ್ಥಂ ಗಂಗಾಪರಮೇಶ್ವರಂ ಪೂರ್ಣಾನುಗ್ರಹಿದ್ಯರ್ಥಂ ಪೂಜಾ ಆರಾಧನಾಖ್ಯಂ ಕರ್ಮ ಕರಿಷ್ಯೇ. ಓಂ ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಹಸ್ತೋತ ವಿಶ್ವತಸ್ಪಾತ್ ಸಂಬಾಹುಭ್ಯಾನ್ನಮತಿ ಸಂಪದತ್ರೈರ್ದ್ಯಾವಾ ಪೃಥಿವೀ ಜನಯನ್ ದೇವೈಕಃ. ಆರತಿ ತಗೊಳ್ಳಿ. ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸರ್ವದುರಿತೋಪಶಮನಂ ದೇವಿ ಪಾದೋದಕಂ ಪಾವನಂ ಶುಭಂ. ಜ್ಞಾನಂ ಭವತಿ ಶತಾಯುಃ ಪುರುಷಃ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತೆ. ಸುಮಂಗಲೀರ್ಯಂ ವಧೂರಿಮಾಗುಂ ಸಮೇತ ಪಶ್ಯತ ಸೌಭಾಗ್ಯಮಸ್ಯೈ ದತ್ವಾ ಯಾತಾಸ್ತಂ ವಿಪರೇತನ. ದೀರ್ಘಾಯುಷ್ಯಾಭಿವೃದ್ಧಿರಸ್ತು ಮನಸ್ಸಂಕಲ್ಪ ಸಿದ್ಧಿರಸ್ತು. ನಾವೇನು ಬರ್ತೀವಿ ಸ್ವಾಮಿಗಳೇ. ಆಯಿತು, ಒಳ್ಳೆಯದಾಗಲಿ. ನಡೀರಿ ಹೋಗೋಣ. ಇವಳೆ ತನು ಮನಸ್ಸಲ್ಲಿ ತನ್ನನ್ನು ತಾನೇ ದೊಡ್ಡ ಹೀರೋಯಿನ್ ಅಂತ ಅಂದ್ಕೊಂಡಿದ್ದಾಳೆ. ತನ್ನದು ಒಂದೇ ಕೆಲಸ, ಪ್ರಜ್ವಲ್ನ ಲವ್ ಮಾಡೋದು, ಲವ್ ಮಾಡೋದು, ಲವ್ ಮಾಡೋದು. ಇದು ಬಿಟ್ಟರೆ ಅಪ್ಪ ಅಮ್ಮಂಗೆ ಸುಳ್ಳು ಹೇಳೋದು, ಫ್ರೀಯಾಗಿ ಯಾರು ಸಿಕ್ಕಿದ್ರೆ ಅಡ್ವೈಸ್ ಮಾಡೋ ನೆಪದಲ್ಲಿ ಬ್ಲೇಡ್ ಹಾಕೋದು. ಸ್ನಾನ ಮಾಡ್ತಿದ್ಯಾ ಇಲ್ಲ ಬಾತ್ರೂಮ್ ತೊಳಿತಾ ಇದ್ಯಾ? ಬೇಗ ಹೊರಗೆ ಬಾರೆ. ಇವಾಗ ತಾನೇ ತಲೆ ಶಾಂಪು ಹಾಕಿದ್ದೀನಿ. ಹಿಂಗೆ ಹೊರಗೆ ಬರಲಾ? ಸೈಡಿಗೆ ಬಾರೆ. ಎಲ್ಲರೂ ಹಾಸ್ಟೆಲಿಂದ ಹೋಗಾಯ್ತು. ನೀನು ಎಷ್ಟೊತ್ತು ಹೋಗ್ತಿದ್ಯಾ? 8:30 ಬಸ್ ಇದೆ, ಹೊರಡ್ತೀನಿ.
4 ದಿನ ರಜಾ, ನಾನಂತೂ ಎಂಜಾಯ್ ಮಾಡಕ್ ಹೋಗ್ತಿದ್ದೀನಿ. ಆದ್ರೆ ತನು ನಿನ್ ಬಾಯ್ ಫ್ರೆಂಡ್ ನ ನೋಡಿದ್ರೆ ಪಾಪ ಅನ್ಸುತ್ತೆ ಕಣೆ. ನೀನಿಲ್ಲ ಅಂದ್ರೆ ದೇವದಾಸ್ ತರ ಅಲಿತಿರ್ತಾನೆ. ನಾನು ಇಲ್ದೇ ಇದ್ರು ಒಂದ್ ಅದೇ ಕೆಲ್ಸ. ಈಗ ಎಲ್ಲಿದಾನೋ ಅದೆಲ್ ಸುತ್ತಿದಾನೋ. ನಾನು ಹೋಗ್ತಾ ಇದ್ದೀನಿ, ನೀನು ಬರ್ತೀಯಾ? ಪ್ರಜ್ವಲ್ ಬರ್ತೀನಿ ಅಂತ ಹೇಳಿದಾನೆ, ನೀನು ಹೊರಡು, ನಾನು ಅವನ ಜೊತೆ ಬರ್ತೀನಿ. ನಿನ್ ಬಾಯ್ ಫ್ರೆಂಡ್ ಬರ್ತಾನೆ ಅಂದ್ರೆ ನನ್ಗೇನ್ ಪ್ರಾಬ್ಲಮ್ ಇಲ್ಲಪ್ಪ, ನಾನು ಹೊರಡ್ತೀನಿ. ಬಾಯ್. ಸರಿ, ಬಾಯ್. ತನು ಹೊರಟ್ಲ ಕೇಳೋಣ. ಹಲೋ ಹಲೋ ತನು, ಹೊರಟಿದ್ದೀನಮ್ಮ? ಹಾಸ್ಟೆಲ್ ಬಿಟ್ಟಿದ್ದೀನಿ. ಹೌದಾ? ಬಸ್ಸಲ್ಲಿ ಕೂತ್ಕೊಂಡಾಗ ಫೋನ್ ಮಾಡು, ನಾನು ಬಸ್ ಸ್ಟ್ಯಾಂಡಿಗೆ ಬಂದು ಕರ್ಕೊಂಬರ್ತೀನಿ. ಸರಿಪಾ. ಇರು, ನಿಮ್ಮಮ್ಮ ಮಾತಾಡ್ತಾಳಂತೆ, ಫೋನ್ ಕೊಡ್ತೀನಿ. ತಾನು ಬಸ್ಸಲ್ಲಿ ಬರ್ತಿದ್ದೀಯ? ಬೇಡಪ್ಪ, ನೀನು ತಿನ್ನು, ಸರಿಯಾಗಿಲ್ಲ, ನೀನು ಚೆನ್ನಾಗಿರು. ಏನಮ್ಮ, ನಾನೇನ್ ಚಿಕ್ಕ ಮಗುನಾ? ನಿನ್ ಎಷ್ಟೇ ದೊಡ್ಡವಳಾದ್ರೂ ನನಗೆ ಮಗುನೇ ಕಣೆ. ಆಯ್ತಾಯ್ತು, ಫೋನ್ ಇಡ್ತೀನಮ್ಮ. ಏನಂತೆ? ಏನಿಲ್ಲ. ಬೇಡಪ್ಪ, ನೀನು ತಿನ್ನು. ಹೊರಟಿಯಮ್ಮ? ಇಲ್ಲ ಅಂಕಲ್, ಕ್ಯಾಬ್ ಬುಕ್ ಮಾಡ್ತಿದ್ದೀನಿ, ಬಂದ ತಕ್ಷಣ ಹೊರಡ್ತೀನಿ. ಸರಿನಮ್ಮ. ಬುಕ್ ಆಯ್ತಮ್ಮ? ನೀನು ಹೊರಟ್ರೆ ನನಗೂ ಟೈಮ್ ಆಯ್ತಮ್ಮ, ನಾನು ಹೊರಡ್ತೀನಿ. ಸರಿ ಅಂಕಲ್.
ಪ್ರಜ್ವಲ್ಗೆ ಎಷ್ಟು ಸಲ ಕಾಲ್ ಮಾಡ್ತಿದ್ದೀನಿ, ಅವನೇ ಪಿಕ್ ಮಾಡ್ತೀನಿ. ಬಸ್ ಸ್ಟ್ಯಾಂಡ್ ಆ ಕಡೆಯಿಂದ ಖಾಲಿ ಬರಬೇಕು, ಬರಲ್ಲಮ್ಮ. ಮುದ್ದು, ಏನ್ ಮಾಡ್ತಾ ಇದೀಯಾ? ಮನೇಲಿದ್ದೀನಿ, ನೀನೇನು ಮಾಡ್ತೀಯ? ಅಪ್ಪ ತಂದೆ ಎಲ್ಲರನ್ನೂ ಕಾಪಾಡಪ್ಪ. ಯಾಕೆ ಪಾರ್ಲರ್ಗೆ ಹೋಗಿಲ್ವಾ? ವಿಜಯ್, ನನ್ಗೆ ಯಾವಾಗಲೂ ಅದೇ ಕೆಲಸ ಅನ್ಕೊಂಡಿದೀಯಾ? ಅದು ಬಿಡು, ಎಲ್ಲಾದ್ರೂ ಹೋಗೋಣ್ವಾ? ವಿಜಯ್ ಸರ್, ವಿಜಯ್ ಸರ್. ಹೇಳು ಸೀನು. ಇವರೇ ಸೀನು, ವಿಜಯ್ ಅವರು ತಾತ, ದೊಡ್ಡ ಬಿಸ್ನೆಸ್ ಮ್ಯಾನ್. ನಾಟಕ ಅಂದರೆ ಪ್ರಾಣ. ಬಿಸ್ನೆಸ್ ಇದೆ ಅಂತ ಹೇಳಿ ನಾಟಕ ಆಡೋಕೆ ವಿಗ್ ಹಾಕೊಂಡು ಹೋಗ್ತಾರೆ. ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡ ವಿಜಯ್ ತನ್ನ ತಾತನ್ನೇ ಡ್ಯಾಡ್ ಥರ ಫೀಲ್ ಮಾಡ್ತಾನೆ. ಆಗಾಗ ಡ್ಯಾಡ್ ಅಂತ ಕೂಡ ಕರೀತಾನೆ. ಮನೆಗೆ ಯಾರು ಬಂದರೆ ಓವರ್ ಆ್ಯಕ್ಟಿಂಗ್ ಮಾಡಿ ಡ್ರಾಮಾ ಮಾಡ್ತಾರೆ. ಇದರಿಂದ ಮನೆಗೆ ಬರೋಕೆ ಹೆದರ್ಕೋತಾರೆ. ಇವಾಗ ನೋಡಿ ಸೀನು ಓವರ್ ಆ್ಯಕ್ಟಿಂಗು. ಫ್ರಿಜ್ಜಲ್ಲಿ ಬಿಯರ್ ಬಾಟ್ಲಿ ಇದೆ, ಕುಡಿದು ಮನೇಲೇ ಇರಿ. ಓಕೆ ಸೀನು. ಯಾರದು? ಗರ್ಲ್ ಫ್ರೆಂಡಾ? ನಾನೇ ನೀನು ಅನ್ಕೊಂಡ್ಯಾ? ನಿಮ್ಮ ಲವ್ ಬಗ್ಗೆ ಅಮ್ಮ ಚಿಕ್ಕ ವಯಸ್ಸಲ್ಲೇ ಹೇಳಿದಾಳೆ. ಏನು ಸೀನು, ಅಮ್ಮ ನೆನಪಾದ್ಲಾ? ಹತ್ರ ಬಾ. ನಾನಿದ್ದೀನಲ್ಲ ಸೀನು, ನೀನು ಚಿಂತೆ ಮಾಡಬೇಡ. ವಿಜಯ್ ಸರ್, ನನಗೆ ಗೊತ್ತಿಲ್ಲದೆ ಏನು ಮಾಡಕ್ಕೆ ಹೋಗ್ಬೇಡಿ. ಹಾಂ, ನಂಗೆ ಟೈಮ್ ಆಯಿತು. ಕೆಲಸ ಜಾಸ್ತಿ ಇದ್ದರೆ ಬೆಳಿಗ್ಗೆ ಬರ್ತೀನಿ. ಮಿಸ್ ಯು ಸೀನು. ಐ ವೋಂಟ್ ಮಿಸ್ ಯು, ಮೈಂಡೆಡ್. ಹೇ, ಮನೇಲಿ ಯಾರೂ ಇಲ್ವಾ? ನಿಜವಾಗೂ ಯಾರೂ ಇಲ್ಲ ಮನೇಲಿ. ಹೌದಾ? ನಿಜವಾಗ್ಲೂ? ಬೇಕಂದ್ರೆ ನೀನ್ ಬಾ ಮನೆಗೆ. ಛೀ, ಹೋಗೋ. ನಿನ್ಗೊಂಚೂರು ನಾಚಿಕೆನೇ ಇಲ್ವಾ? ಆಯ್ತು, ವಿಡಿಯೋ ಕಾಲ್ ಮಾಡು. ಹಾಯ್ ಬೇಬ್. ಹೇ, ನಿಜವಾಗ್ಲೂ ಮನೇಲಿ ಯಾರು ಇಲ್ವಾ? ನಿಜವಾಗ್ಲೂ ಮನೇಲಿ ಯಾರು ಇಲ್ಲ, ಬೇಕಂದ್ರೆ ನೀನೇ ನೋಡು. ನೋಡ್ದಾ? ನೀನ್ ಹೇಳ್ದಷ್ಟು ಈಸಿ ಅಲ್ಲ ಮನೆಗೆ ಬರೋದು, ಅದು ಇಷ್ಟೊತ್ತಲ್ಲಿ. ಕನ್ಸೆಲ್ಲ ಕಾಣ್ಬೇಡ. ಸರಿ ಆಯ್ತು, ನಿಮ್ಗೆ ಇಷ್ಟವಾದದೊಂದು ಐಟಮ್ ತೋರಿಸಿ ನೋಡಿ. ಈಗ ಏನದು? ಇಲ್ಲಿ ನೋಡು, ನಿನ್ ಫೇವರೆಟ್ ಚಿಲ್ಡ್ ಬೀರ್. ವಾವ್, ಕಳ್ಳ, ನೀನೇ ಕುಡಿದು ಎಲ್ಲ ಖಾಲಿ ಮಾಡಿಬಿಡ್ಬೇಡ. ನನಗೊಂದು ಸ್ವಲ್ಪ ಇಟ್ಟಿರು. ಸರಿ ಆಯ್ತು, ಟ್ರೈ ಮಾಡ್ತೀನಿ. ಹಲೋ ವಿಜಯ್. ಹೇಳ್ತಾನು? ಪ್ರಜ್ವಲ್ ನಿನ್ ಜೊತೆ ಇದ್ದಾನೆ. ಇಲ್ಲ, ಅವನು ಹೊರಗೆ ಹೋಗ್ತೀನಿ ಅಂದಿದ್ದ. ನನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ದ.
ಕಾಲ್ ಮಾಡ್ತಿದ್ದೀನಿ, ಪಿಕ್ಕೇ ಮಾಡ್ತಿಲ್ಲ. ಇಫ್ ಯು ಡೋಂಟ್ ಮೈಂಡ್ ವಿಲ್ ಯು ಡ್ರಾಪ್ ಮೀ? ಸರಿ ಇರು, ಬರ್ತೀನಿ. ಯಾವ ಕಾಲ್ ಕಟ್ಟಾಯ್ತು? ಇನ್ನೊಂದ್ಸರಿ ಟ್ರೈ ಮಾಡಿ. ಹಲೋ ವಿಜಯ್. ದಿವ್ಯಾ, ನಾನು ಹೊರಗೆ ಹೋಗ್ತಿದ್ದೀನಿ, ಮತ್ತೆ ಕಾಲ್ ಮಾಡ್ತೀನಿ. ಒಂದು ನಿಮಿಷ ಇರು, ನಾನು ಮಾತಾಡಬೇಕು. ನಾನು ಹೇಳಿದ್ನಲ್ಲ ಕಾಲ್ ಮಾಡ್ತೀನಿ ಅಂತ. ನನ್ನ ಫೋನೇ ಕಟ್ ಮಾಡ್ತೀಯಾ? ನನಗಿಂತ ಇಂಪಾರ್ಟೆಂಟ್ ಕೆಲಸ ಏನಿದೆ ನಿನಗೆ? ಪ್ರಜ್ವಲ್ ಬೇರೆ ಫೋನ್ ಪಿಕ್ ಮಾಡ್ತಿಲ್ಲ, ತನೂ ಬೇರೆ ಕಾಯ್ತಾ ಇದ್ದಾಳೆ. ಇವರಿಬ್ಬರದೇ ಒಂಥರ ಲವ್ ಸ್ಟೋರಿ ಆದರೆ ನಂದೇ ಒಂಥರ. ಪ್ರೀತಿ ಅನ್ನೋದು ಸುಂದರವಾದ ಕಾವ್ಯ. ನನ್ನ ಲೈಫಲ್ಲೂ ಪ್ರೀತಿ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಅದು ದಿವ್ಯಾ ನೋಡೋವರೆಗೂ ಅಷ್ಟೇ. ಅದೇನೋ ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ, ಅದೇ ನನಗೂ ಆಗಿದ್ದು. ನನ್ನ ಲೈಫಲ್ಲಿ ದಿವ್ಯಾ ಬಂದಾಗಿಂದ ಒಂದು ಹೊಸ ಕನಸು ಸ್ಟಾರ್ಟ್ ಆಯಿತು. ನೀನು ನನ್ನ ಮೇಲೆ ಎಷ್ಟೇ ಕೋಪ ಮಾಡಿಕೊಂಡ್ರು, ಅನುಮಾನ ಪಡೋ ಥರ ಮಾತಾಡಿದ್ರು, ನೀನು ನನ್ನ ಎಷ್ಟು ಲವ್ ಮಾಡ್ತೀಯ ಅಂತ ನನಗೆ ಗೊತ್ತು. ನೀನು ನನ್ನ ಯಾವತ್ತೂ ಬಿಟ್ಕೊಡಲ್ಲ ಅಂತನೂ ಗೊತ್ತು. ಇನ್ನೂ ವಿಜಯ್ ಬರೋದು ಅದೆಷ್ಟೊತ್ತಾಗುತ್ತೋ, ಟೈಮ್ ಬೇರೆ ಆಯಿತು. ಆದರೆ ಒಂದೊಂದ್ಸಲ ನೀನು ಕೇಳೋ ಪ್ರಶ್ನೆಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಆ ಟೈಮಲ್ಲಿ ನಾನು ರಿಯಾಕ್ಟ್ ಮಾಡಿಬಿಡ್ತೀನಿ. ಆದರೆ ನಮ್ಮ ಪ್ರೀತಿ ಯಾವತ್ತೂ ಕಡಿಮೆ ಆಗಿಲ್ಲ, ಆಗೋದೂ ಇಲ್ಲ. ನೀನು ಬರೋದಕ್ಕೂ ಮುಂಚೆ ನಾನು ಬರೀ ವರ್ಕೌಟು, ಮನೆ, ಸೀನು ಅಂತ ಮಾತ್ರ ಇದ್ದೆ. ಆದರೆ ನೀನು ಬಂದಾದ್ಮೇಲೆ ನನ್ನ ಕಣ್ಣಲ್ಲಿ ಕಾಣೋ ಆ ಸ್ಪಾರ್ಕು, ನನ್ನ ತುಟಿಯಲ್ಲಿ ಬರೋ ಆ ನಗು, ನನ್ನ ಹೃದಯದ ಬಡಿತ, ನನ್ನ ಲೈಫಿನ ಖುಷಿ ಎಲ್ಲಾನು ನೀನೇ. ನೀನು ಯಾವಾಗಲೂ ಕೇಳ್ತಿದ್ಯಲ್ಲ ಒಂದು ಕವನ ಬರೀ ಬರೀ ಅಂತ, ಬರೆದಿದ್ದೀನಿ ಕೇಳು. ನಿನ್ನ ನಗುವಿಗೆ ಕರಗದಿರಲಿ ಹೇಗೆ ಹೇಳು, ದೂರದಲ್ಲೇ ನಿಂತು ಕಣ್ಣು ತುಂಬಿಕೊಳ್ಳುವೆ, ನನಗೆ ತೃಪ್ತಿಯಾಗುವಷ್ಟು ನಿನಗೆ ದೃಷ್ಟಿಯಾಗದಷ್ಟು. ಪ್ರೀತಿಲಿ ಜಗಳ ಕಾಮನ್ ಅಂತಾರೆ, ಆದರೆ ನಮ್ಮ ಪ್ರೀತಿಯಲ್ಲಿ ಜಗಳನೇ ಕಾಮನ್ನು. ಕೂತ್ರು ಜಗಳ, ನಿಂತರೂ ಜಗಳ, ಫೋನ್ ಮಾಡಿಲ್ಲ ಅಂದರೂ ಜಗಳ, ಮೆಸೇಜ್ ಮಾಡಿಲ್ಲ ಅಂದರೂ ಜಗಳ, ಜಗಳ ಜಗಳ ಜಗಳ. ಅದು ಬಿಡಿ, ನಮ್ದಿದ್ದಿದ್ದೆ. ತನೂ ಕಾಲ್ ಮಾಡಿ ತುಂಬ ಹೊತ್ತಾಯಿತು. ಅವಳು ಕಳ್ಸಿರೋ ಲೊಕೇಶನ್ಗೆ ಮಿನಿಮಮ್ ಒಂದು 10 ಮಿನಿಟ್ಸ್ ಬೇಕು. ಸಿಂಗಲ್ ನಾಕ್ಔಟ್ ಮ್ಯಾಚು,
ರೆಡಿ ಸ್ಟಡಿ ಗೋ. ಅಪ್ಪು ತನು ಸದ್ಯ ಏನಾದ್ರೂ ಬಂದಲ್ಲ. ಆಯ್ತು ಬಾ ಮೊದಲು ಕುತ್ಕೋ. ಟೈಮ್ ಆಯ್ತು, ಬೇಗ ಹೋಗು. ಸರಿ ಸರಿ. ಪ್ರಜ್ವಲ್ ಬರ್ತೀನಿ ಅಂತ ಸರಿಯಾಗಿ ಕೈ ಕೊಟ್ಟ. ಸಿಗ್ಲಿ ಅವನು, ಮಾಡ್ತೀನಿ. ವಿಜಯ್ ಬಸ್ಸಕ್ಕೆ ಟೈಮ್ ಆಯ್ತು, ಒಂಚೂರು ಬೇಗ ಹೋಗ್ತೀಯಾ? ತನು ಒಂದು ರಿಕ್ವೆಸ್ಟು, ಈ ವಿಷಯ ಮಾತ್ರ ದಿವ್ಯನ್ಗೆ ಹೇಳ್ಬೇಡ. ಯಾವ ವಿಷಯನ? ಅದೇ ನೀನು ಪಿಕ್ ಮಾಡೋಕ್ಕೆ ಬಂದಲ್ಲ ಆ ವಿಷಯ. ನಿನಗೆ ಗೊತ್ತಲ್ಲ ಅವಳು ಹೆಂಗಂತ. ಹಾಂ ಗೊತ್ತು. ನಿನ್ನ ಡ್ರಾಪ್ ಮಾಡ್ತೀನಿ. ಹಲೋ ದಿವ್ಯಾ, ಎಷ್ಟು ಸಲ ಕಾಲ್ ಮಾಡೋದು? ಕಾಲ್ ಯಾಕೆ ಪಿಕ್ ಮಾಡ್ತಿಲ್ಲ? ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಹೊರಗಿದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ. ನನ್ಗಿಂತ ಇಂಪಾರ್ಟೆಂಟ್ ಕೆಲಸ ಏನಿದೆ? ನನ್ನ ಅವಾಯ್ಡ್ ಮಾಡ್ತಾ ಇದೀಯಾ? ಹಂಗೆಲ್ಲ ಏನಿಲ್ಲ ದಿವ್ಯಾ, ನೀನೇನೇನೋ ಇಮ್ಯಾಜಿನ್ ಮಾಡ್ಕೋಬೇಡ. ಏನು ನಾನು ಇಮ್ಯಾಜಿನ್ ಮಾಡ್ಕೊಂತಿದ್ದೀನ? ನೀನ್ ಮಾಡ್ತಿರೋದೇ ನಾನು ಹೇಳ್ತಿರೋದು. ನೋಡ್ ದಿವ್ಯಾ, ನಾನು ಹೇಳೋದನ್ನ ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೊಳಕ್ ಏನಿಲ್ಲ, ನಿಜ ಹೇಳು, ಎಲ್ಲಿದ್ಯಾ? ತನುನ್ ಡ್ರಾಪ್ ಮಾಡಕ್ ಬಂದಿದ್ದೀನಿ. ಏನು? ತನುನ ಡ್ರಾಪ್ ಮಾಡು? ಮೊದಲು ನೀನ್ ಫೋನ್ ಕಟ್ ಮಾಡು, ಆಮೇಲೆ ಮಾಡ್ತೀನಿ. ನನಗ್ ಮೋಸ ಮಾಡಿದ್ರೆ ನಿನ್ ಲೈಫ್ ಟ್ರಾಜಿಡಿ ಆಗೋಗುತ್ತೆ. ತಾನೂನು ಇದನ್ನೇ ಹೇಳಿದ್ಲು, ನಿನ್ನ ಲವ್ ಮಾಡಿದ್ರೆ ಲೈಫ್ ಟ್ರಾಜಿಡಿ ಆಗುತ್ತೆ ಅಂತ. ಇಬ್ರು ಸೇರ್ಕೊಂಡು ಮಜಾ ಮಾಡ್ತಿದ್ದೀರಾ? ಹೌದು. ನನ್ ಲೈಫ್ ಹಾಳು ಮಾಡ್ತಾ ಇದೀಯ ತಾನು. ನಿನ್ ಲೈಫ್ ಆಲ್ರೆಡಿ ಹಾಳಾಗಿದೆ. ಟೈಮ್ ಆಯ್ತು, ಮೊದಲು ಗಾಡಿ ಸ್ಟಾರ್ಟ್ ಮಾಡು. ಬಸ್ ಮಿಸ್ ಆಗುತ್ತೆ, ಬೇಗ ಹೋಗು. ಸರಿ ಆಯ್ತು, ಹೋಗು ಅಂತ ಹೇಳಿದ್ನಲ್ಲ. ಹೋಗ್ತೀನಿ ಇರು. ಏನಾಯ್ತು ವಿಜಯ್? ಇರು ನೋಡ್ತೀನಿ, ಇಳಿ ಕೆಳಗೆ. ಈ ಟೈಮಲ್ಲಿ ಇದು ಬೇರೆ. ಏನಾಗಿಲ್ಲ, ಫ್ಲಾಶ್ ಲೈಟ್. ಓ ಶಿಟ್. ಏನಾಯ್ತು ವಿಜಯ್? ಫ್ರಂಟ್ ವೀಲ್ ಪಂಚರ್ ಆಗಿದೆ. ಯಾಕೋ ಇವತ್ತು ನನ್ನ ಟೈಮೇ ಸರಿ ಇಲ್ಲ. ನಮ್ಮಮ್ಮ ಹೇಳಿದ್ ನಿಜ ಅನ್ನಿಸ್ತಿದೆ. ಇದೆಲ್ಲ ನೀನ್ ನಂಬ್ತೀಯಾ? ರೋಡಲ್ಲಿ ಮೊಳೆಗಿಳೆ ಬಿದ್ದು ಟೈರ್ ಪಂಚರ್ ಆಗ್ದಿರಾ ಇನ್ನೇನಾಗುತ್ತೆ? ಬಸ್ಸಿಗೆ ಟೈಮ್ ಆಯ್ತು, ನಾನೇನ್ ಮಾಡ್ಲಿ ಈಗ? ಆಯ್ತು, ಯಾವ್ದಾದ್ರು ಗಾಡಿ ಬರುತ್ತಾ ನೋಡೋಣ. ಸರ್ 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 ಲಿಫ್ಟ್ ಸರ್. ಹಾಂ ಸರ್, ಬೈಕ್ ಪಂಚರ್ ಆಗಿದೆ, ನಮ್ಮಿಬ್ಬರನ್ನು ಬಸ್ ಸ್ಟ್ಯಾಂಡ್ ಗಂಟೆ ಡ್ರಾಪ್ ಮಾಡ್ತೀರಾ? ಹಾಂ ಓಕೆ. ವಿಜಯ್ ಬಾಯ್ಲಿ. ಏನು? ನಂಗೆ ಯಾಕೋ ಅವ್ರನ್ನ ನೋಡಿದ್ರೆ ಅನುಮಾನ ಬರ್ತಿದೆ. ಅವ್ರ ಜೊತೆ ಹೋಗೋದು ಬೇಡ. ಎಲ್ರನ್ನೂ ತಪ್ಪಾಗಿ ನೋಡ್ಬೇಡ ಮಾತಾಯಿ. ನಂಬಿಕೆ ಇಲ್ಲ ಅಂದರೆ ಪರವಾಗಿಲ್ಲ ಬಿಡಿ. ಸರ್ ಸರ್ ಅಲ್ಲ, ಹೋಗ್ಲಿ ಬಿಡು. ಓ
ತನು ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ಡ್ರಾಪ್ ಕೇಳಿದ್ರೆ ಬೇಡ ಅಂತ ಕಳ್ಸ್ಬಿಟ್ಟಿಯಲ್ಲ. ನಂಗೆ ಯಾಕೋ ಅವನ ಮೇಲೆ ಅನುಮಾನ ಬಂತು, ಅದಕ್ಕೆ ಬೇಡ ಅಂದೆ. ನಾನು ಇದ್ದಲ್ಲ ಜೊತೆಯಲ್ಲಿ. ನೀನೇನೋ ನನ್ನ ಜೊತೆ ಇದ್ದೆ, ಅವನ ಜೊತೆ ಬೇರೆ ಯಾರ್ಯಾರಿದ್ರು ನಂಗೇನಾರು ಗೊತ್ತಾ? ನ್ಯೂಸ್ ನೋಡಲ್ವಾ? ಸರ್ ಡ್ರಾಪ್. ಅಬ್ದುಲ್ಲಾ ಅದೇ ಗಾಡಿಯಪ್ಪ. ನೋಡಿದ್ರು. ಸಾರಿ. ಥ್ಯಾಂಕ್ ಯು ಸರ್. ಪರವಾಗಿಲ್ಲಪ್ಪ. ಇಷ್ಟೊತ್ತಲ್ಲಿ ಏನಪ್ಪ ಮಾಡ್ತಿದ್ದೀರಾ? ಇಲ್ಲ ಸರ್, ಪಂಚರ್ ಆಗಿದೆ. ಈ ರೋಡಲ್ಲಿ ಮೊಳೆ ಎಲ್ಲ ಎಸ್ದು ಪಂಚರ್ ಮಾಡಿ ರಾಬರಿ ಮಾಡಕ್ಕೆ ಟ್ರೈ ಮಾಡ್ತಾರೆ. ನೀವ್ಯಾಕೆ ಈ ರೋಡಲ್ಲಿ ಬರೋಕೆ ಹೋದ್ರಿ? ಹುಷಾರಾಗಿ ಹೋಗ್ಬೇಕು. ಪಂಚರ್ ಹಾಕಾಯ್ತಾ? ಹಾಕಿ ಆಯ್ತು ಸರ್. ಓಕೆ, ಹೊರಡಿ ನಡೀರಿ. ಆಯ್ತು ಸರ್. ಎಷ್ಟಾಯ್ತು ಸರ್? 100 ರೂಪಾಯಿ. 100 ರೂಪಾಯಿ. ತಗೊಳ್ಳಿ ಸರ್. ಥ್ಯಾಂಕ್ ಯು ಸರ್. ಆಯ್ತಲ್ವಾ, ಬೇಗ ಹೋಗ್ತಾ ಇರಿ. ಓಕೆ ಸರ್. ಬಾ ತಾನು ಕೂತ್ಕೋ. ಹಾಂ. ತಿಳ್ಕೊಬೇಡ, ನಿಮ್ಮ ಕೈ ಹಾಕು. ಹೀರೋಯಿಸಮ್ಮ? ಹೌದು. ಬಸ್ ಸ್ಟ್ಯಾಂಡ್ ಬಂತು, ಕೆಳಗಿಳಿ. ಓವರಾಗಿ ಆಡ್ಬೇಡ. ಸರ್, ಸಿಗಂದೂರ್ ಬಸ್ ಇದೆಯಾ? ಲಾಸ್ಟ್ ಬಸ್ ಇತ್ತು, ಅದು ಹೋಗಿ ಅರ್ಧ ಗಂಟೆ ಆಯ್ತಲ್ಲಮ್ಮ. ಇನ್ನು ಬೆಳಗ್ಗೆನೆ ಬಸ್ಸು. ಏನ್ ಮಾಡೋದು? ಬಸ್ ಮಿಸ್ ಆಯ್ತು. ಡೈರೆಕ್ಟ್ ಬಸ್ ಬೆಳಿಗ್ಗೆನೆ ಇರೋದು. ಬೆಳಿಗ್ಗೆ ತನಕ ಇಲ್ಲೇ ಇರಬೇಕು. ಹಾಸ್ಟೆಲ್ ಗೇಟು ಕ್ಲೋಸು. ನಾನು ಅಡ್ಜಸ್ಟ್ ಮಾಡ್ಕೋತೀನಿ, ನೀನು ಹೊರಡು. ಅಷ್ಟೆಲ್ಲ ಫೀಲ್ ಆಗಬೇಡ, ನೀನು ಹೊರಡು, ನಾನು ಹೋಗ್ತೀನಿ. ಬಾಯ್. ಎಲ್ಲರೂ ಬಾಟ್ಲು ತಗೊಳ್ಳಿಯೋಣ. ಏನಣ್ಣ ಹೊಸದಾಗಿ ಎಣ್ಣೆ ಕುಡಿಯೋ ಥರ ಕುಡಿತಾ ಇದ್ದೀರಾ? ಏಯ್, ಎಣ್ಣೆ ಆಗಲಿ ಹೆಣ್ಣಾಗಲಿ ಯಾವತ್ತು ಹೊಸದೇ ಕಣೋ ನನಗೆ.
ಬಸ್ ಸ್ಟ್ಯಾಂಡು. ಹಗಲೊತ್ತಲ್ಲಿ ಮಾತ್ರ ಇದು ಬಸ್ ಸ್ಟ್ಯಾಂಡು, 10 ಗಂಟೆ ಮೇಲೆ ಇದು ನನ್ನ ಸ್ಟ್ಯಾಂಡು. ಅಣ್ಣ ನೋಡ್ಕೊಂಡು ನೋಡಿದಕ್ಕಿತ್ತಾನೆ ಕಣ ಹೋಗ್ತಾ ಇರೋದು. ಹಲೋ, ಮಾತಾಡು. ಏನೇ ಬೇಕು ನಿನ್ಗೀಗ? ಸುಮ್ಮನೆ ಯಾಕೆ ನನ್ನ ತಲೆ ತಿಂತ ಇದೆಯಾ? ಏನು ತಲೆ ತಿಂತಿದ್ದೀನಾ? ಅವಳ ಜೊತೆ ಮಜಾ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಿದೆ ಅಂತ ಇರಿಟೇಟ್ ಆಗ್ತಿದೆ ಅಲ್ವಾ? ಹೌದು, ಮಜಾ ಮಾಡ್ತಾ ಇದ್ದೀನಿ. ಏನಿವಾಗ? ಫೋನ್ ಇಡು. ಪ್ಲೀಸ್ ಈಗಲಾದ್ರು ಕಾಲ್ ಪಿಕ್ ಮಾಡು. ಫೋನ್ ಪಿಕ್ ಮಾಡೋಕೆ ಏನಾಗಿದೆ ನಿಂಗೆ? ಪಿಕ್ ಮಾಡು. ಈಗಲಾದ್ರು ಪಿಕ್ ಮಾಡು ಪ್ಲೀಸ್ ಕಣೋ. ಮಚ್ಚ ನಡಿ ಹೋಗೋಣ. ಏಯ್ ಬೇಡ ಬಿಡೋ, ಅಣ್ಣ ಇದ್ದಾರೆ. ವಿಜಯ್, ಹೇಳು ತನು. ನಿನ್ನ ಹತ್ರ ಒಂದು ಕೇಳ್ತೀನಿ, ತಪ್ಪಾಗಿ ತಿಳ್ಕೊಳ್ಳಲ್ಲ ತಾನೇ? ನೀನು ತಪ್ಪಾಗಿ ಕೇಳಿದ್ರು ನಾನು ನೀನು ತಪ್ಪಾಗಿ ತಿಳ್ಕೊಳ್ಳಲ್ಲ. ಜಾಸ್ತಿ ಮಾತಾಡಬೇಡ. ಆಯ್ತು ಹೇಳು. ಅದು ನಿನಗೂ ದಿವ್ಯಂಗೂ ನನಗೂ ದಿವ್ಯನ್ಗೂ ಆ ಥರ ಏನಾದ್ರು ನಡೆದಿದ್ಯಾ ಅಂದ್ರೆ ಅರ್ಥ ಆಗ್ಲಿಲ್ವಾ? ಅದೇ ರೊಮ್ಯಾನ್ಸ್ ಇದೆ ಅಂತಾನೂ ಹೇಳಕ್ಕಾಗಲ್ಲ, ನಡೆದಿಲ್ಲ ಅಂತಾನೂ ಹೇಳಕ್ಕಾಗಲ್ಲ. ಎಷ್ಟೇ ಕ್ಲೋಸ್ ಫ್ರೆಂಡ್ ಆದ್ರೂ ಇದೆಲ್ಲ ಹೆಂಗ್ ಕೇಳ್ತೀಯ ನೀನು? ಫ್ರೆಂಡ್ಶಿಪ್ ಅಲ್ಲಿ ಮುಚ್ಚಿಡೋದೇನಿದೆ? ಹೌದು, ನೀನ್ ಯಾಕೆ ಅದೆಲ್ಲ ಕೇಳ್ತಿದ್ಯಾ? ವಿಜಯ್, ದಿವ್ಯಾ ಕಾಲ್ ಮಾಡ್ತಿದ್ದಾಳೆ. ಫೋನ್ ಕೊಡಿಲಿ. ನಿನ್ ಕೈಲಿ ಫೋನ್ ಕೊಟ್ರೆ ಅಷ್ಟೇ, ಮಾತಾಡೋದ್ ಬಿಟ್ಟು ಜಗಳ ಆಡ್ತಾ ನಿಂತ್ಕೊಬಿಡ್ತೀರಾ. ನನಗ್ ಬಸ್ಸಿಗೆ ಟೈಮ್ ಆಗ್ತಿದೆ, ಬೇಗ ಹೋಗು. ಒದೆ ಬೀಳುತ್ತೆ ನಿಂಗೆ. ಆ ಥರ ಹುಡುಗಿ ನಾನಲ್ಲ. ದಿವ್ಯಾ ಕೆಟ್ಟೋಳ? ಲೋ, ನಾನೆಲ್ಲ ಹೇಳ್ದೆ, ಟೀನೇಜಲ್ಲಿ ಲವ್ ಮಾಡುವಾಗ ಆ ಥರ ಒಂದು ಫೀಲ್ ಆಗುತ್ತೆ. ಆ ಥರ ಏನಾದ್ರು ಒಂದು ವಿಷಯ ನಡೆದ್ರೆ ಇಬ್ಬರಲ್ಲೂ ಪೊಸೆಸಿವ್ನೆಸ್ ಬಂದ್ಬಿಡುತ್ತೆ. ಅತಿಯಾದ ಪ್ರೀತಿಯಿಂದ ಎಲ್ಲಾನು ಟಾರ್ಚರ್ ಅನ್ಸೋಕೆ ಶುರು ಆಗುತ್ತೆ. ಸೈಕಾಟ್ರಿಸ್ಟ್ ಥರ ತುಂಬಾ ಜಾಸ್ತಿ ಮಾತಾಡ್ತಾ ಇದೆಯಾ? ಇದು ತುಂಬಾ ಕಾಮನ್ ವಿಷಯ ಕಣ. ಅದಕ್ಕೆ ಆಗಿನ ಕಾಲದಲ್ಲಿ ದೊಡ್ಡವರು ಮದ್ವೆ ಆಗೋರ್ಗೂ ಹುಡ್ಗ ಹುಡ್ಗಿನ್ ಮಾತಾಡಕ್ಕೆ ಬಿಡ್ತಿರ್ಲಿಲ್ಲ. ಮದ್ವೆ ಆದ್ಮೇಲೆನೆ ಎಲ್ಲಾ ಕಡೆ ಸುತ್ತಾಡಕ್ ಬಿಡ್ತಿದ್ರು. ಇವಾಗೆಲ್ಲ ತುಂಬಾ ಅಡ್ವಾನ್ಸ್ಡ್ ಆಗ್ಬಿಟ್ಟಿದೆ. ನೀವಿಬ್ರು ಡೇಟಿಂಗ್ ಹೋಗಿದ್ದೀರಾ? ಡೇಟಿಂಗ್ ಬಗ್ಗೆ ನಿನ್ಗೇನ್ ಗೊತ್ತೇಳು? ನಂಗೇನು ಗೊತ್ತಿಲ್ಲ, ನೀನೇ ಹೇಳು. ಡೇಟಿಂಗ್ ಅಂದ್ರೆ
ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ ಸಮಯ ಕೊಡೋದು. ಹೌದಾ? ಹೌದು, ನೀನೇನಂತ ತಿಳ್ಕೊಂಡಿದ್ದೆ? ಏನೂ ಇಲ್ಲ. ನಡಿ ನಡಿ. ಒಂದ್ ಹುಡುಗಿಗೆ ಹುಡುಗನ ಮೇಲೆ ಇಷ್ಟ ಆಗ್ಬಿಟ್ರೆ ಅವನ ಮೇಲಿರೋ ಅತಿಯಾದ ಪ್ರೀತಿಯಿಂದ ಈ ತರ ಟಾರ್ಚರ್ ಕೊಡಕ್ ಶುರು ಆಗುತ್ತೆ. ಆದ್ರೆ ಒಂದ್ಸಲ ಅವಳಿಗೆ ಅವನ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಬಂದ್ಬಿಟ್ರೆ ಈ ತರ ಸಂಪೂರ್ಣ ಎಲ್ಲ ಹೊರಟೋಗುತ್ತೆ. ಆ ನಂಬಿಕೆನ ಹುಡುಗರೇ ಬರೋ ತರ ಮಾಡ್ಬೇಕು. ಹುಡುಗಿರು ಹೀಗೆ ನಡ್ಕೋಬೇಕು, ಆಗ್ಲೇ ಇಬ್ರು ಲೈಫು ಚೆನ್ನಾಗಿರೋದು. ಅಲ್ಲ ವಿಜಯ್, ಹೋಗಿ ಹೋಗಿ ದಿವ್ಯಾನ್ ಲವ್ ಮಾಡಿದ್ಯಲ್ಲ, ಬೇರೆ ಯಾವ ಹುಡುಗಿನೂ ಸಿಕ್ಲಿಲ್ವಾ? ತನು, ನಿಂದ್ ಯಾಕೋ ಜಾಸ್ತಿ ಆಯ್ತು. ಆಯ್ತಾಯ್ತು, ಕೋಪ ಮಾಡ್ಕೋಬೇಡ. ನೀನು ಪ್ರಜ್ವಲ್ನ ಲವ್ ಮಾಡ್ತಾ ಇದೆಯಲ್ಲ, ನಾನೇನಾದ್ರೂ ಹೇಳದ್ನಾ? ಓಹೋ, ಏನ್ ಸಾಹೇಬ್ರು ಫಿಲಾಸಫಿ ಎಲ್ಲ ಮಾತಾಡ್ತಿದ್ದೀರಾ? ನಿನ್ ಜೊತೆ ಇಷ್ಟೊತ್ತು ಇದ್ನಲ್ಲ, ಬ್ಲೇಡ್ ಹಾಕೋದ್ ಕಲಿತಾ ಇದೀನಿ. ವಿಜಯ್, ಅನು ಕೆಳಗಿಳಿ. ಯಾಕೆ? ಒಂದ್ 5 ನಿಮಿಷ ಹೋಗಿ ಬರ್ತೀನಿ. 5 ನಿಮಿಷದಲ್ಲಿ ಬರ್ಲಿಲ್ಲ ಅಂದ್ರೆ ನಾನು ಹೋಗ್ತೀನಿ. ಸರಿ ಆಯ್ತು. ಬಿಟ್ಟು ಹೋಗ್ತಿದ್ದಾನೋ ಏನೋ. ಏನು ಸರ್ ಇವತ್ತು ಹೆಲ್ಮೆಟ್ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ? ಅದು ಇಷ್ಟೊತ್ತಿನಲ್ಲಿ ಹೋಗ್ತಾ ಇದ್ದಾರಲ್ಲ. ಇವರೇ ವಾಚ್ಮ್ಯಾನ್ ಭೀಮ್ ಸಿಂಗ್. ಇವ್ರು ಬೆಂಗಳೂರಿಗೆ ಬಂದು 15 ವರ್ಷ ಆಯಿತು. ಬೆಂಗಳೂರಿನವ್ರಿಗಿಂತ ಇವರು ಕನ್ನಡ ಸೂಪರಾಗಿ ಮಾತಾಡ್ತಾರೆ. ಇವ್ರು ಕನ್ನಡ ಅಭಿಮಾನಕ್ಕೆ ಮೆಚ್ಚಲೇಬೇಕು. ಮನೆ ಒಳಗೆ ಸೊಳ್ಳೆ ಹೋಗಬೇಕು ಅಂದರೂ ಇವ್ರ ಪರ್ಮಿಷನ್ ತಗೊಂಡೇ ಹೋಗಬೇಕು. ಇಲ್ಲಿರು ಅಂತ ಹೇಳಿದ್ದೆ. ಭಯ ಆಯ್ತಾ? ಪದೇ ಪದೇ ನಿನಗೆ ತಲೆ ಸರಿ ಇಲ್ಲ ಅಂತ ಪ್ರೂವ್ ಮಾಡ್ಕೊತ ಇದೀಯಾ. ವಿಜಯ್, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಹೋಗ್ತೀವಲ್ಲ, ನಿನ್ಗೆ ಗೊತ್ತಾಗುತ್ತಿರು. ವಿಜಯ್, ಎಲ್ಲಿಗೆ ಅಂತ ಹೇಳ್ಬಾರ್ದಾ? ಸುಮ್ಮನೆ ಕುತ್ಕೋತಾನು. ಹೋಗು, ಫ್ರೆಶ್ ಅಪ್ ಆಗಿ ಬಾ. ಅಲ್ಲ, ಅದು ಹೋಗು. ತನು ಫೋನ್ ಮಾಡಿದಾಳೆ, ನಾನು ನೋಡ್ಕೊಂಡೇ ಇಲ್ವಲ್ಲ. ಹಲೋ ತನು, ನಿನ್ ಮಿಸ್ ಕಾಲ್ ನೋಡಿದೆ. ಹೊರಟಿದ್ಯಾನಮ್ಮ? ಇಲ್ಲಪ್ಪ, ಬಸ್ ಮಿಸ್ ಆಯ್ತು. ಹೌದಾ? ಈಗ ನೀನು ಎಲ್ಲಿದೀಯಾ? ನನ್ನ ಫ್ರೆಂಡ್ ವಿಜಿ ಜೊತೆ. ವಿಜಿನಾ? ಯಾರದು? ವಿಜಯ್ ಲಕ್ಷ್ಮೀಪಾ. ಮತ್ತೆ ಯಾವಾಗ ಬರ್ತೀಯಾ? ಬೆಳಿಗ್ಗೆ ಬಸ್ಸಿಗೆ ಬರ್ತೀನಿ. ಹೌದಾ? ಸರಿ ಅಮ್ಮ, ಹುಷಾರು. ಹಾಪ, ಆಯ್ತು. ಏನಾಯ್ತ್ರಿ? ತನು ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದಾಳೆ ಅನಿಸ್ತಾ ಇದೆ. ಬಸ್ ಮಿಸ್ ಆಯ್ತು ಅಂತಿದ್ದಾಳೆ, ಫ್ರೆಂಡ್ ಜೊತೆ ಇದ್ದೀನಿ ಅಂತಿದ್ದಾಳೆ. ಹಾಗೆಲ್ಲ ಏನೂ ಆಗಿರಲ್ಲ. ಆಗ ತಿಳ್ಕೊಳ್ಳೋದೇನು ಬೇಡ.
ಏನೋ ಅರ್ಜೆಂಟಲ್ಲಿ ಮಾತಾಡಿರ್ತಾಳೆ ಅಷ್ಟೇ. ಎಲ್ಲ ಒಳ್ಳೇದೇ ಆಗುತ್ತೆ. ನೀವು ಹೋಗಿ ಮಲ್ಕೊಳ್ಳಿ. ಸರಿ. ಏನಾಯ್ತು? ಅಪ್ಪ ಕಾಲ್ ಮಾಡಿದ್ರು, ಮಾತಾಡ್ಬಿಟ್ಟು ಬಂದೆ. ಸರಿ ಬಾ ಕೂತ್ಕೋ. ಏನಾಯ್ತು? ಇಳಿ ಕೆಳಗೆ. ಏನ್ ನಿಂದು? ಜಾಕೆಟ್ ಹಾಕೋ. ಕುಡಿಲ್ ಬ್ಯಾಗು ತಗೋ. ಹಾಕೋ. ಬಾ. ಹೌದು, ಯಾಕೆ ಗಾಡಿ ತಳ್ಕೊಂಡು ಹೋಗ್ತಿದ್ದೀವಿ? ಮಾತಾಡದೆ ಇರೋಕ್ಕಾಗಲ್ವಾ ನಿನಗೆ? ಮಲ್ಕೊಂಡಿದ್ದಾನೆ. ವಾಚ್ಮ್ಯಾನ್ಗೆ ಇಷ್ಟೊಂದು ಹೆದರ್ಕೋತೀಯಾ? ಸರ್, ಮೈ ಫ್ರೆಂಡ್ ಧನಂಜಯ. ಓಕೆ ಸರ್. ಲಡ್ಕಿ ಲಡ್ಕಾ ಹೋಗ್ಯಾ ಕ್ಯಾ? ಅದು ಈ ಭೀಮ್ ಸಿಂಗ್ ಹತ್ರನೇ. ತನು, ಏನ್ ನೋಡ್ತಿದ್ಯಾ? ನಿಮ್ ಮನೆ ಅಂತಾನೆ ಅನ್ಕೋ. ಮೇಲೆ ರೂಮ್ ಇದೆ, ಫ್ರೆಶ್ ಅಪ್ ಆಗ್ಬಿಟ್ ಬಾ. ಸರಿ. ಈ ವಿಷಯನ ಮೊದಲು ಸಾರ್ಗೆ ಹೇಳ್ಬೇಕು. ಹಲೋ ಸರ್. ಏನು ವಿಷಯ ಭೀಮ್ ಸಿಂಗ್? ನಮ್ಮ ವಿಜಯ್ ಸರ್ ಒಂದು ಹುಡುಗಿನ ಕರ್ಕೊಂಬಂದಿದ್ದಾರೆ ಸರ್. ಹಾ, ಮನೆಗ? ಹೌದು ಸರ್, ಮನೆ ಒಳಗಡೆ ಹೋದ್ರು. ಭೀಮ್ ಸಿಂಗ್ ಸರ್ ಹೇಳಿ. ಅವ್ರು ಬಂದು ಎಷ್ಟೊತ್ತಾಯ್ತು? ಅರ್ಧ ಅವರ್ ಆಯ್ತು. ಒಂದು ಕೆಲಸ ಮಾಡಿ, ಅಲ್ಲೇ ನಡೆಯುತ್ತೆ ಅಂತ ನಂಗೆ ಅಪ್ಡೇಟ್ ಮಾಡ್ತಾ ಇರಿ. ಓಕೆ ಸರ್. ಸರಿ, ನನ್ನ ಫೋನ್ ಇಡ್ಲಾ? ಆಯ್ತು. ಏನೋ ಅರ್ಜೆಂಟ್ನಲ್ಲಿದ್ನೇನೋ ಪಾಪ, ಸಾರಿ ಕೇಳೋಣ. ಅಲ್ಲ ಆದರೂ ಯಾಕೆ ಇವ್ನು ಫೋನ್ ತೆಗಿತಾ ಇಲ್ಲ? ವಿಜಯ್, ತುಂಬ ಹೊಟ್ಟೆ ಹಸಿತಿದೆ. ಸರಿ ಬಾ, ಫ್ರಿಜ್ಜಲ್ಲಿ ಏನಿದೆ ನೋಡೋಣ. ಓ, ಈ ಅಭ್ಯಾಸ ಬೇರೆ ಇದೆಯಾ? ನಿಮ್ಮ ಅಪ್ಪಂಗೆ ಗೊತ್ತಾ? ತಂದಿಟ್ಟಿರೋದೇ ನಮ್ಮಪ್ಪ. ನಿಮ್ಮಪ್ಪ ಎಷ್ಟೊತ್ತಿಗೆ ಬರ್ತಾರೆ? ಅಪ್ಪ ಕೆಲಸ ಮುಗಿಸಿ ಬರ್ತೀನಿ ಅಂದಿದ್ದಾರೆ. ಹೌದು ತನು, ನಿಂಗೆ ಅಡುಗೆ ಮಾಡಕ್ಕೆ ಬರುತ್ತಾ? ನೀನು ಹೆಲ್ಪ್ ಮಾಡಿದ್ರೆ ನಾನು ಕುಕ್ ಮಾಡ್ತೀನಿ. ಹಾಂ, ಮ್ಯಾಗಿ ಮಾತ್ರ ಇದೆ. ಬಾ, ಮ್ಯಾಗಿ ಮಾಡ್ಕೊಂಡು ತಿನ್ನೋಣ. ಸರಿ. ಸೀನು ನೋಡ ಮ್ಯಾಗಿ ಎಲ್ಲಿಟ್ಟಿದಾರಂತ. ಏನು ನಡೀತಾ ಇರ್ಬೋದು?
ಸರ್ ಸರ್ ವಿಜಯ್ ಸರ್ ಗೇಟ್ ಸೌಂಡ್ ಕೇಳಿಸ್ತಿದೆ. ಹೌದು, ನನಗೂ ಕೇಳಿಸ್ತಿದೆ. ಇರು ನೋಡ್ತೀನಿ. ಸರ್ ವಿಜಯ್ ಸರ್. ಸರ್ ವಾಟರ್ ಪ್ಲೀಸ್. ವಿಜಯ್, ಯಾರಿಗ್ ನೀರು? ಇರು ಬಂದು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಯಾರದು? ನಮ್ಮ ವಾಚ್ಮ್ಯಾನು. ವಿಜಯ್ ಸರ್ ಯಾವಾಗಲೂ ನನ್ನ ಮೇಲೆ ಕೋಪ ಮಾಡ್ಕೊಂಡೇ ಇರ್ತಾರಲ್ಲ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಲೋ ಭೀಮ್ ಸಿಂಗ್. ಹಾಂ ಸರ್. ಮನೇಲೇ ಇದ್ದಾರಾ? ಹೌದು ಸರ್, ಇಬ್ಬರು ಒಳಗಡೆನೇ ಇದ್ದಾರೆ. ಹುಷಾರು. ಆಯಿತು ಸರ್. ನೋಡ್ಕೋ. ಹಾಂ ನೋಡ್ಕೋತೀನಿ ಸರ್. विजय सर, विजय सर, विजय सर, ವಿಜಯ್ ಸರ್. ಏನಯ್ಯ ಬೇಕು ನಿನಗೆ? ಸರ್ ಸೊಳ್ಳೆ ಕಚ್ಚುತ್ತಾ ಇದೆ ಸರ್, ಮಸ್ಕಿಟೋ ಕಾಯಿಲಿದ್ರೆ. ಸರಿ ಇರು, ಬರ್ತೀನಿ.
ತಗೋ ಇದನ್ನ ಕಾಯಿಲು ವಾಟರ್ ಬಾಟ್ಲು ಬೆಡ್ಶೀಟು ಮತ್ತೆ ಮತ್ತೆ ನನ್ನ ಡಿಸ್ಟರ್ಬ್ ಮಾಡಬೇಡ ಮಲ್ಗಕ್ ಬಿಡಯ್ಯ. ಕಾಲಿಂಗ್ ಬೆಲ್ ಮಾಡಿದ್ರೆ ಡಿಸ್ಟರ್ಬ್ ಆಗುತ್ತೆ ಅಂತ ಕೇಳ್ತಟ್ಟೆ ಸರ್. ಸರಿ ಸರ್. ನಿಮ್ಮ ಫ್ರೆಂಡ್ ಮಲ್ಕೊಂಡ್ಬಿಟ್ರಾ? ಹೊರಗಡೆನೇ ಬರಲಿಲ್ಲ? ನಿಮ್ಗೆ ಯಾಕೆ ಬೇರೆಯವ್ರ ಬಗ್ಗೆ ಚಿಂತೆ? ನಿಮ್ಮ ಕೆಲಸ ಏನಿದೆ ಅದನ್ನ ನೋಡ್ಕೊಳ್ಳಿ. ಸಾರಿ ಸರ್. ಒಂದು ಇಂಪಾರ್ಟೆಂಟ್ ಕಾಲ್ ಮಾಡಬೇಕಾಗಿತ್ತು. ಒಂದ್ಸಲ ಒಳಗೆ ಬಂದರೆ ಮುಗೀತು, ಫೋನೆಲ್ಲ ಕೊಡೋಕ್ಕಾಗಲ್ಲ. ಮ್ಯಾಚ್ ಮುಗಿಸಿ ಮನೆಗೆ ಹೋಗ್ಬೇಕಾದ್ರೇ ಫೋನ್ ವಾಪಸ್ ಕೊಡೋದು. ಮೊಬೈಲ್ ಕೊಡ್ತೀನಿ, ಒಂದು ಕಂಡೀಷನ್, ನನ್ನ ಎದುರಿಗೆ ಮಾತಾಡಬೇಕು. ಸರಿ ಸರ್. ಹಲೋ ಶಾಂತಿ, ಎದುರ್ಕೊಂಬೇಡ, ಅಲ್ಲಿ ಮಗು ಫೀಸ್ ಕಟ್ಟ. ಸೂಪರ್ ಸೆಟಪ್ ವಿಜಯ್. ಥ್ಯಾಂಕ್ಸ್ ಕಣೆ. ತನು ಸೂಪರ್ ಆಗಿ ಮಾಡಿದ್ಯಾ ಮ್ಯಾಗಿನ. ಪ್ರಜ್ವಲ್ ಲಕ್ಕಿ ಫೆಲೋ ಕಣೆ. ಅದಂಗಿರ್ಲಿ, ಆ ಬಿಯರ್ನಲ್ಲಿ ಏನಿದೆ? ಎಲ್ಲ ಟೀನೇಜ್ ಪರ್ಸನ್ ಅದಕ್ಕೆ ಅಡಿಕ್ಟ್ ಆಗಿದಾರಲ್ಲ. ಬಿಯರ್ ಕುಡಿಯುವಾಗ ಒಂದು ಫೀಲ್ ಇರುತ್ತೆ, ಅದಾದ್ಮೇಲೆ ಒಂದು ಕಿಕ್ ಸಿಗುತ್ತೆ ಅಷ್ಟೇ. ಟೇಸ್ಟ್ ಹೇಗಿದೆ? ಟೇಸ್ಟು ತುಂಬ ಕೈಯಾಗಿರುತ್ತೆ, ಆದ್ರೆ ಕುಡ್ದಾದ್ಮೇಲೆ ಅದ್ರ ಮಜಾನೇ ಬೇರೆ. ಮತ್ತೇನಿಗೋಸ್ಕರ ಕುಡಿತೀರಾ? ಅದನ್ನ ನಿನ್ ಬಾಯ್ ಫ್ರೆಂಡ್ ಹತ್ರ ಕೇಳಬೇಕು, ನನ್ನ ಹತ್ರ ಕೇಳಿದ್ರೆ ಅದೇನ್ ಟೇಸ್ಟ್ ಇದೆ ಅಂತ ನಾನು ನೋಡ್ತೀನಿ. ಕಹಿ ಇದೆ, ಇದಕ್ಕಿಷ್ಟೊಂದು ಬಿಲ್ಡಪ್ಪ. ನಾನು ಹೇಳ್ದೆ ತಾನೆ. ಇವಾಗಾದರೂ ಈ ಫೋಟೋ ಕಳ್ಸೋಣ, ಆವಾಗಲಾದರೂ ರಿಪ್ಲೈ ಮಾಡ್ತಾನೋ ಇಲ್ವೋ ಅಂತ. ನೀನು ಇವಾಗ ಫೋನ್ ಪಿಕ್ ಮಾಡಿಲ್ಲ ಅಂದರೆ ನಾನು ಸಾಯ್ತೀನಿ. ಏನೋ ಟೈಪ್ ಮಾಡ್ತಾ ಇದ್ದಾನೆ. ಆಲ್ ದ ಬೆಸ್ಟಾ? ನಾನು ಯಾಕೆ ಸಾಯ್ಲಿ? ನಿನ್ಗೋಸ್ಕರ ನಾನು ಸಾಯ್ಬೇಕಾ? ಹೋಗಿ ಹೋಗಿ ಎಂಥವನ್ನ ಲವ್ ಮಾಡಿದ್ದೀನಿ ನಾನು. ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ, ನಾನು ನಾಶ ಮಾಡೇ ಮಾಡ್ತೀನಿ.
ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಇರು ಡೈರೆಕ್ಟಾಗಿ ನಿಮ್ಮ ಮನೆಗೆ ಬಂದು ನೋಡ್ಕೋತೀನಿ ನಾನು. ನನ್ನ ತಾನೇ ನಾಶ ಮಾಡಿದ್ಯಾ? ಬಾ ಬಾ, ಇವಾಗಲೇ ಬರ್ತಿದ್ದೀನಿ. ಯು ಆರ್ ಆಲ್ವೇಸ್ ವೆಲ್ಕಮ್. ಮಾಡ್ತೀನಿ ಇರು ಇವನ್ಗೆ. ನಾನು ಕೊಟ್ಟಿರೋ ಡೋಸ್ಗೆ ವಿಜಯ್ ಕತೆ ಅಷ್ಟೇ. ಇವಳ್ದೊಂದು ದೊಡ್ಡ ತಲೆನೋವು ಆಯ್ತಲ್ಲಪ್ಪ ಅಂದ್ರೂ ಕೇಳಿಲ್ಲ. ಕುಡಿದ್ಬಿಟ್ಲು. ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ ಬಾ. ವಿಜಯ್, ತನು, ವಿಜಯ್, ಇಟ್ಸ್ ರೇನಿಂಗ್. ವೇಟ್, ಐ ಆಫ್ ಇಟ್. ಸಚ್ ಅ ಗ್ರೇಟ್ ಮ್ಯಾನ್. ನೀನ್ ಬಂದ ತಕ್ಷಣ ಮಳೆನೇ ನಿಂತೋಯ್ತು. ಗ್ರೇಟ್ ಗ್ರೇಟ್. ಎಲ್ರು ಅದನ್ನೇ ಹೇಳ್ತಾರೆ. ಪ್ರಾಣ ತಿನ್ಬೇಡ, ಹೋಗಿ ಮಲ್ಕೋ. ಸರಿ. ಈ ಹುಡುಗಿರೇ ಇಷ್ಟು ಬೇಡ ಬೇಡ ಅಂತ ಕುಡಿದ್ಬಿಡ್ತಾರೆ. ಕುಡ್ದಾದ್ಮೇಲೆ ಕಂಟ್ರೋಲಿಂಗ್ ಕೆಪಾಸಿಟಿನೇ ಇರಲ್ಲ. ಅಮ್ಮ, ತನು, ಏನಾಯ್ತು? ವಿಜಯ್, ನಂಗೆ ಕತ್ಲೆ ಅಂದ್ರೆ ತುಂಬಾ ಭಯ. ಇಲ್ಲೇ ಇರು ವಿಜಯ್. ಬೇಡ ತನು, ಪ್ಲೀಸ್ ಇಲ್ಲೇ ಇರು ವಿಜಯ್. ಬೇಡ ಪ್ಲೀಸ್ ವಿಜಯ್, ನನಗ್ ನನ್ ಮೇಲೆ ನಂಬಿಕೆ ಇದೆ, ನಿನಗ್ ನಿನ್ ಮೇಲೆ ನಂಬಿಕೆ ಇಲ್ವಾ? ಬೇಡ ಪ್ಲೀಸ್ ವಿಜಯ್. ಬೇಡ.
ವಿಜಯ್ ಸರ್ ಫ್ರೆಂಡು ಹೊರಗಡೆನೇ ಬರ್ಲಿಲ್ವಲ್ಲ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಲೋ ಭೀಮ್ ಸಿಂಗ್. ಹಾಂ ಸರ್. ಮನೇಲೇ ಇದ್ದಾರಾ? ಹೌದು ಸರ್. ಎಲ್ಲೂ ಆಚೆನೂ ಹೋಗ್ಲಿಲ್ವ ಅವರು? ಅವರಿಬ್ರು ಆಚೆನೇ ಬಂದಿಲ್ಲ ಸರ್. ಸರಿ, ನಾನು ಬೆಳಗ್ಗೆ ಬರ್ತೀನಿ. ಆಯ್ತು ಸರ್. ನೋಡ್ಕೊ. ನಾನು ನೋಡ್ಕೋತೀನಿ ಸರ್. ತನು ಮೇಲಿದ್ದಾಳಾ? ಮೇಲೆ. ತನು ತನು ವಿಜಯ್, ಪ್ರಜ್ವಲ್, ಗೆಟ್ ಅಪ್, ಗೆಟ್ ರೆಡಿ. ಹಾ ಸರಿ. ಏಯ್, ಅಪ್ಪ ಮನೇಲಿಲ್ವಾ? ಇಲ್ಲ, ಅಪ್ಪ ಕೆಲ್ಸದ ಮೇಲೆ ಹೊರಗೋಗಿದ್ದಾರೆ. ಬಾ ಹೊರಡೋಣ. ಯಾಕೋ ಒಂಥರ ಇದೆಯಾ? ಹುಷಾರಿಲ್ವಾ? ಇಲ್ಲ, ಹಾಗೇನಿಲ್ಲ. ಹೊರಡೋಣ. ತನು, ಟೈಮ್ ಆಯ್ತು, ಬಾ ಹೊರಡೋಣ. ಥ್ಯಾಂಕ್ಸ್. ಬಾಯ್ ಕಣೋ. ಯಾಕೊಂಥರ ಇದೆಯಾ? ಏನೂ ಇಲ್ಲ. ನನಗೆ ನಿನ್ನ ಬಗ್ಗೆನೂ ಗೊತ್ತು, ನನ್ನ ಫ್ರೆಂಡ್ ಬಗ್ಗೆನೂ ಗೊತ್ತು. ನಂಬಿಕೆ ಇಲ್ಲ ಅಂದರೆ ಲೈಫೇ ನರಕ ಆಗೋಗುತ್ತೆ.
ಸೀನು ವಿಜಯ್ ಸರ್ ಎಷ್ಟೆಲ್ಲ ಫೋನ್ ಮಾಡೋದು? ಫೋನ್ ರಿಸೀವ್ ಮಾಡೋಕೆ ಏನಾಗಿತ್ತು ನಿಮಗೆ? ಇಲ್ಲ ಸೀನು, ಮಲಗಿದ್ದೆ. ನಿಮ್ಮ ಮುಖ ನೋಡಿದರೆ ಮಲಗಿರೋ ಥರ ಕಾಣ್ತಾ ಇಲ್ವೇ? ಇಟ್ಸ್ ಓಕೆ, ತಗೊಳ್ಳಿ, ಗಾಡಿನ ಒಳಗಡೆ ಹಾಕ್ಬಿಡಿ. ಓಕೆ ಸೀನು. ನೀನಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ ಕಣ. ವಿಜಯ್ ಸರ್, ನಿಮ್ಮ ಮಾಲಿಂಗನ ಏನಿದ್ರು ಮನೆ ಒಳಗಡೆ ಇಟ್ಕೊಳ್ಳಿ. ನಮ್ಮ ಮನೆ ರಹಸ್ಯ ಆಚೆ ಹೋಗ್ಬಾರ್ದು. ಬನ್ನಿ ಒಳಗಡೆ.